ಲೈಟಾಗಿ ಶೇಕ್ ನನಗೂ ಹೌದಾ? ರೆನಾಲ್ಡ್ಸ್ ಫ್ಯಾಮಿಲಿ ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇದು ಒಂದು ಸಂಡೇ ಬಜಾರ್ ವಿಡಿಯೋ. ಆ್ಯಂಡ್ ನೀವು ಅನ್ಕೋಬೋದು ಏನಪ್ಪ ಇದು ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಆ್ಯಕ್ಚುಲಿ ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಅದಕ್ಕೆ ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿ ತುಂಬ ನಾಯ್ಸಿ ಇರುತ್ತೆ. ಸೊ ಈ ವಾರ ಕೂಡ ಒಂದು ಅಮೇಝಿಂಗ್ ಆಗಿರೋ ಚಾಲೆಂಜ್ನ ನಾವು ಮಾಡ್ತಾಯಿದ್ದೀವಿ. ಸೊ ಏನಪ್ಪ ಈ ವಾರ ಚಾಲೆಂಜ್ ಅಂದರೆ, ಸೊ ಈ ವಾರ ನಾನು ಎಲ್ಲ ಥರದ ಕ್ಯಾಮ್ರಾಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದರಲ್ಲಿ ಡಿಜಿಟಲ್ ಕ್ಯಾಮ್ರಾಸ್, ವಿಂಟೇಜ್ ಕ್ಯಾಮ್ರಾಸ್ ಎಲ್ಲ ಕವರ್ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆಲ್ಲ. ಸೊ ಈ ವಾರ ಒಂದು ಗಿವ್ ಅವೇ ಕೊಡ್ತಾಯಿದ್ದೀನಿ. ಸೊ ಆ ಗಿವ್ ಅವೇ ಏನು ಮತ್ತು ಅದನ್ನು ಹೇಗೆ ಕ್ಲೇಮ್ ಮಾಡೋದನ್ನೋ ಡೀಟೇಲ್ಸ್ನ ವೀಡಿಯೋ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ತಿಳಿಸಿದ್ದೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ತುಂಬ ಜನ ಹೇಳ್ತೀರಾ ನಾನು ಐಟಮ್ಸ್ಗೆ ತುಂಬಾ ಪ್ರೈಸ್ ಜಾಸ್ತಿ ಕೊಟ್ಟು ತಗೊತೀನಂತ. ಬಟ್ ಅದು ಹಾಗಲ್ಲ. ಎಲ್ಲ ಐಟಮ್ಸ್ಗೂ ನಾವು ಆನ್ಲೈನಲ್ಲಿ ಪ್ರೈಸ್ ಎಷ್ಟಿದೆ, ಅದು ವರ್ತಾ ಇಲ್ವೋ ಅಂತ ನೋಡಿನೇ ತಗೊಳ್ಳೋದು. ಕೆಲವು ಐಟಮ್ಸ್ ಹಂಗೆ ಆಗ್ಬೋದು. ಬನ್ನಿ ಇವಾಗ ವಿಡಿಯೋದಲ್ಲಿ ಹೋಗೋಣ. ಎಂಟ್ರೆನ್ಸ್ ಅಲ್ಲೇ ಕಚ ಕಚ ಅಂತ ಜನ ನೋಡ್ಬೋದು ನೀವು. ಅದೆಲ್ಲೆಲ್ಲಿಂದಾನೂ ಬರ್ತಾರೋ. ಈ ಕ್ರೌಡ್ ನೀವು ನೋಡ್ತಿರೋದು ಬರೀ ಬಟ್ಟೆ ಅಂಗಡಿಗಳು ಓಪನ್ ಆಗೋಕ್ಕೆ ವೇಟ್ ಮಾಡ್ತಿರೋದು ಇವರೆಲ್ಲ. ಬಜಾರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ಶಂಕರ್ ಮಠದಿಂದ ಬರ್ತಾರೆ. ಥ್ಯಾಂಕ್ ಯು. ಇವತ್ತು ನಮ್ಮ ಚಾಲೆಂಜು ಕ್ಯಾಮ್ರಾ ಚಾಲೆಂಜ್ ಆಗಿರೋದ್ರಿಂದ ಸೊ ಸ್ಟಾರ್ಟ್ ನಾವು ಮಾಡಿರೋದು ವಿಂಟೇಜ್ ಕ್ಯಾಮ್ರಾಯಿಂದ. ವಿಂಟೇಜ್ ಕ್ಯಾಮ್ರಾ ಅಂದ್ರೇನೆ ಸೋನಿ ಬಿಟ್ರೆ JVC ಅಂತಾರೆ. ಈ ಒಂದು ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ. ಅಷ್ಟೇ ಅಲ್ಲ, ಇದು ಬ್ಯಾಟ್ರಿ ಜೊತೆ ಮತ್ತೆ ಇನ್ನ ಕಿಟ್ ಅಲ್ಲಿ ಇನ್ನ 2 ಬ್ಯಾಟ್ರಿ ಜೊತೆ ಇದು ಸಿಗ್ತಾ ಇದೆ. ಅಂಗಡಿಯವ್ರ ಹತ್ರ ಪ್ರೈಸ್ ಕೇಳಿದ್ದಕ್ಕೆ ಇದ್ರ ಪ್ರೈಸ್ ಬಂದು 4,000 ಅಂತ ಹೇಳಿದ್ರು. ಈ ತರ ಕ್ಯಾಮ್ರಾಸ್ ನ ಬರೀ ಇಟ್ಕೊಳಕ್ ಆಗುತ್ತೆ, ಇದನ್ನ ಯೂಸ್ ಮಾಡಕ್ಕಂತೂ ಆಗಲ್ಲ. ಅದಾದ್ಮೇಲೆ ಇನ್ನೊಂದು ವಿಂಟೇಜ್ ಕ್ಯಾಮ್ರಾ ಅನ್ಕೊಂಡು ಈ ಒಂದು ಡಿವೈಸ್ ನ ಎತ್ತಿ ನೋಡ್ತಾ ಇದ್ದೆ. ತುಂಬಾ ಹೊತ್ತು ನಾನು ಇದನ್ನ ಕ್ಯಾಮ್ರಾನೇ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದು ಪ್ರೊಜೆಕ್ಟರ್ ಅಂತ. ನಮ್ ಫ್ರೆಂಡ್ ಒಬ್ರು ಒಳಗಡೆ ನೋಡು ಲೆನ್ಸ್ ಗಳಿದೆ, ಅಷ್ಟೇ ಅಲ್ಲ ಹಿಂದ್ಗಡೆ ಲ್ಯಾಂಪು ಇದೆ ಅಂದ್ರು. ಈ ಒಂದು ಲೆನ್ಸ್ ಗಳನ್ನ ನೋಡಾದ್ಮೇಲೆ ಸ್ಕೂಲಲ್ಲಿ ಕಾನ್ಕೇವ್ ಕಾನ್ವೆಕ್ಸ್ ಎಲ್ಲ ಹೇಳ್ಕೊಟ್ಟಿದ್ ಜ್ಞಾಪಕ ಬಂತು. ಈ ಕ್ಯಾಮ್ರಾನ ಹಂಗೆ ನೋಡ್ತಾ ಇದ್ದೆ. ಅವಾಗ್ಲೇ ಗೊತ್ತಾಗಿದ್ದು ಇದನ್ನ ಹೀಗೂ ಓಪನ್ ಮಾಡ್ಬೋದಂತ. ಇದು ಓಪನ್ ಮಾಡಿದ್ಮೇಲೆ ಮತ್ತೆ ನನ್ಗೆ ಇದು ಕ್ಯಾಮ್ರಾನೇನಾ ಅಂತ ಡೌಟ್ ಹೊಡಿತು. ಸೊ ವಿಂಟೇಜ್ ಪ್ರಿಯರೇ, ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇ ಅಂಗಡಿಯಲ್ಲಿ ಈ ರಾಶಿ ಕ್ಯಾಮ್ರಾಗಳನ್ನ ನೋಡಿರ್ತೀರಾ. ಅದಕ್ಕೆ ಈ ಸತಿ ನಾನು ಲಾಸ್ಟ್ ಟೈಮ್ ತೋರಿಸದೇ ಇರೋ ಕ್ಯಾಮ್ರಾಸ್ನ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರೋ ಸೈಬರ್ ಶಾಟ್ ಸೋನಿ ಕಂಪನಿ ಕಡೆಯಿಂದ. ಇದರಲ್ಲಿ ಬ್ಯಾಟ್ರಿ, ಮೆಮರಿ ಕಾರ್ಡ್ ಯಾವುದು ಇಲ್ಲ. ಇವಾಗ ನೀವು ನೋಡ್ತಿರೋದು ಪೆಂಟೆಕ್ಸ್ ಅನ್ನೋ ಬ್ರ್ಯಾಂಡ್ದು ಕ್ಯಾಮ್ರಾ. ಇದು ಆಕ್ಚುಲಿ ರೀಲ್ ಹಾಕೋ ಕ್ಯಾಮ್ರಾ. ಪ್ರೈಸಸ್ ಎಲ್ಲ ಇದಕ್ಕೆ 200-300 ರೂಪಾಯಿ ಇರುತ್ತೆ ಒಂದೊಂದು ಕ್ಯಾಮ್ರಾಗೂ. ಇವಾಗ ನೀವು ನೋಡ್ತಿರೋದು ಇನ್ನೊಂದು ಪೆಂಟೆಕ್ಸ್ ಅನ್ನೋ ಕ್ಯಾಮ್ರಾ. ಇದು ಕೂಡ ರೀಲೇ, ಬಟ್ ಇದು ಆ ಕ್ಯಾಮ್ರಾಗಿಂತ ಸ್ವಲ್ಪ ನೋಡಕ್ಕೆ ಡಿಫ್ರೆಂಟ್ ಆಗಿದೆ. ಪ್ರೈಸ್ ಕೇಳಿದ್ದಕ್ಕೆ 350 ರೂಪಾಯಿ ಅಂದ್ರು. ಇದು ನೋಡಕ್ಕೆ ಪೆಂಟೆಕ್ಸ್ ತರಾನೇ ಇದೆಯಾ, ಬಟ್ ಇದು ಕೆನನ್. ಹಿಂದ್ಗಡೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇವಾಗ ಬರೋ ಡಿಜಿಟಲ್ ಕ್ಯಾಮ್ರಾಸ್ ಅಲ್ಲಿ ಮೋಡ್ ಅಡ್ಜಸ್ಟ್ಮೆಂಟ್ ಇರೋ ತರಾನೇ ಇದ್ರಲ್ಲೂ ಕೊಟ್ಟಿದ್ದಾರೆ. ಈ ಶೋರ್ ಶಾಟ್ದು ಆಡ್ ನಾನು ನೋಡಿರಂಗೆ ಜ್ಞಾಪಕ ಇದೆ ನನ್ಗೆ. ಇದು ಒಂದು ವಿಚಿತ್ರವಾದ ಕ್ಯಾಮ್ರಾ ನೋಡಿದೆ. ಕೋನಿಕಾ ಅನ್ನೋ ಬ್ರ್ಯಾಂಡ್ದು AA ಬ್ಯಾಟ್ರೀಸ್ ಯೂಸ್ ಮಾಡಬೇಕು. ಲಾಸ್ಟ್ ಟೈಮ್ ಇದೇ ತರ ಒಂದು ಲೆನ್ಸ್ ತೋರಿಸಿದ್ದೆ. ಇದು ಅದಲ್ಲ, ಇದು ಬೇರೆದು. ಈ ಒಂದು ಲೆನ್ಸು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಪ್ರೈಸ್ ಕೇಳಿದ್ದಕ್ಕೆ ಇದಕ್ಕೂ 8,000 ಅಂದ್ರು. ಇದು ಆಕ್ಚುಲಿ ವಿಂಟೇಜ್ ಕ್ಯಾಮ್ರಾದಿರ್ಬೇಕು, ರೀಸೆಂಟ್ ಕ್ಯಾಮ್ರಾಸ್ ತರ ಕಾಣಿಸ್ತಾ ಇಲ್ಲ ಇದು. ಇವಾಗ ನೀವು ನೋಡ್ತಿರೋದು ಸೋನಿ ಬ್ರ್ಯಾಂಡ್ದು. ಮುಂಚೆ JVC ತೋರಿಸಿದ್ನಲ್ಲ, ಸೇಮ್ ಅದೇ ತರ ಮಾಡೆಲ್. ಇದರಲ್ಲೂ ವ್ಯೂ ಫೈಂಡರ್ ಡಿಫ್ರೆಂಟ್ ಆಗಿದೆ. ಇದನ್ನ ಟೆಲಿಸ್ಕೋಪಿಕ್ ವ್ಯೂ ಫೈಂಡರ್ ಅಂತಾರ ಅನ್ಕೊಂತೀನಿ. ಇದಕ್ಕೆ ಪ್ರೈಸ್ ಎಲ್ಲ 3,000-4,000 ಅಂತಾರೆ. ಇದನ್ನೆಲ್ಲ ಶೋ ಪೀಸ್ ಗಿಡಬಹುದು ಅಷ್ಟೇ. ವಿಂಟೇಜ್ ಇಂದ ಲೇಟೆಸ್ಟ್ ಕಡೆ ಪಯಣ. ಲೇಟೆಸ್ಟ್ ಅಂತ ಹೇಳಕ್ಕಾಗಲ್ಲ. ಇದು FujiFilm ಅನ್ನೋ ಬ್ರ್ಯಾಂಡ್ದು. ಒಳ್ಳೆ ಬ್ರ್ಯಾಂಡ್ ಆಕ್ಚುಲಿ ಇದು. ಈ ತರ ಕ್ಯಾಮ್ರಾಸ್ ಅಲ್ಲಿ AA ಬ್ಯಾಟ್ರೀಸ್ ಬಂದ್ಬಿಡುತ್ತೆ. 3 ಬ್ಯಾಟ್ರಿ ಇಲ್ಲ 4 ಬ್ಯಾಟ್ರಿ ಇರುತ್ತೆ. ಇದು ಮೋಸ್ಟ್ಲಿ ಫೋಟೋಗ್ರಫಿಗೆ ಯೂಸ್ ಮಾಡ್ತಾರೆ, DSLR ತರ. DSLR ಇಲ್ಲ SLR ಅನ್ಸುತ್ತೆ ಇದು. ಪ್ರೈಸ್ ಬಂದು 1,500 ಅಂತ ಹೇಳಿದ್ರು. ಅದಾದ್ಮೇಲೆ ಈ ಕೆನನ್ದು ಒಂದು ಸೈಬರ್ ಶಾಟ್ ಕ್ಯಾಮ್ರಾ ನೋಡ್ತಾ ಇದ್ದೆ. ಡಿಸ್ಪ್ಲೇ ಫುಲ್ ಉಷ್ಟು. ಈ ತರ ಕ್ಯಾಮ್ರಾಸ್ ನಿಮ್ಗೆ ಸಿಕ್ಕಿದ್ರೆ ಬ್ಯಾಟ್ರಿ ಸಿಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಇದರಲ್ಲಿ ಪೆನ್ಸಿಲ್ ಬ್ಯಾಟ್ರೀಸ್ ಬರಲ್ಲ, ನಾರ್ಮಲ್ ಬ್ಯಾಟ್ರೀಸೇ ಬರೋದು ಲಿಥಿಯಮ್ದು. ಈ ನಿಕಾನ್ ಕ್ಯಾಮ್ರಾ ನೋಡಿದ್ರ ಶಟರ್ ಟೈಪ್ ಬರುತ್ತೆ ಇದು. ಇದೂನು ಅಷ್ಟೇ ರೀಲ್ ಕ್ಯಾಮ್ರಾ, ವಿಂಟೇಜು. ನಾನೆಲ್ಲೋ ಕೇಳ್ಪಟ್ಟೆ ಫಾರಿನ್ ಕಂಟ್ರೀಸ್ ಅಲ್ಲಿ ಯೂಸ್ ಅಂಡ್ ಥ್ರೋ ಕ್ಯಾಮ್ರಾಸ್ ಇವಾಗ್ಲೂ ಯೂಸ್ ಮಾಡ್ತಾರಂತ, ಪೋಲರಾಯ್ಡ್ ಕ್ಯಾಮ್ರಾಸ್ ತರ. ಇಲ್ಲಿ ನೋಡಿ ಸೇಮ್ ಕ್ಯಾಮ್ರಾ, ಬಟ್ ಇದು ಒಲಂಪಸ್ ಅನ್ನೋ ಬ್ರ್ಯಾಂಡ್ದು. ಶಟರ್ ಓಪನ್ ಮ್ಯಾನ್ಯುಯಲ್ ಆಗಿ ಮಾಡಬೇಕು, ಇದು ಆಟೋಮೆಟಿಕ್ ಆಗಿ ಆಗಲ್ಲ. ಇದರಲ್ಲಿ ಹಿಂದ್ಗಡೆ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ರೀಲ್ ಕ್ಯಾಮ್ರಾಸ್ ಅಲ್ಲಿ ಯೂಶಲಿ ಬರಲ್ಲ ಇದು. ಫೈನಲಿ ಲೇಟೆಸ್ಟ್ ಆಕ್ಷನ್ ಕ್ಯಾಮ್ರಾ ಒಂದು ಸಿಕ್ತು ನಮ್ಮ ಕಣ್ಣಿಗೆ. ಇದು ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇದೆ. ಇದರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ. ನಾನು ಯಾವ್ದೋ ಲೋಕಲ್ ಕ್ಯಾಮ್ರಾ ಅನ್ಕೊಂಡೆ, ಬಟ್ ಇದು ಆಕ್ಚುಲಿ ಒಳ್ಳೆ ಕಂಪನಿ ಇದೆ. ಸೇಮ್ SJ ಕ್ಯಾಮ್ ತರಾನೇ ಇದೊಂದು ಫಾರಿನ್ ಬ್ರ್ಯಾಂಡು. ಕ್ಲಾರಿಟಿ ಚೆನ್ನಾಗಿತ್ತು, ಅದರ ಬೇಸಲ್ಲೇ ಹೇಳ್ತಾ ಇದೀನಿ. ಇದಾದ್ಮೇಲೆ ಸೋನಿದು ಈ ಒಂದು ಸ್ಲೈಡ್ ಕ್ಯಾಮ್ರಾ ಆಯ್ತು. ಇದು ಆಕ್ಚುಲಿ ನೋಡಕ್ಕೆ ಚೆನ್ನಾಗೇ ಇದೆ, ಬಟ್ ಬ್ಯಾಟ್ರಿ ಹಾಕೋ ಕಂಪಾರ್ಟ್ಮೆಂಟ್ ಕ್ಯಾಪ್ ಹೋಗ್ಬಿಟ್ಟಿದೆ. ಅಂಡ್ ಆಸ್ ಯೂಶುವಲ್ ಬ್ಯಾಟ್ರಿನೂ ಇಲ್ಲ. ಇದ್ರದ್ದು ಬ್ಯಾಟ್ರಿ ಹುಡುಕಿ ನನ್ಕಂತೂ ಸಾಕಾಗಿದೆ.
ಈ ಒಂದು ಕ್ಯಾಮ್ರಾ ಪ್ರೈಸ್ ಬಂದು 2000 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ಇದೆಲ್ಲ ಚೈನೀಸ್ ಬ್ರ್ಯಾಂಡ್ಸು. ಲೂಮಿಕ್ಸ್ ಅನ್ನೋ ಬ್ರ್ಯಾಂಡು, ಇದು ಕೂಡ ಅಷ್ಟೇ ಸೈಬರ್ ಶಾಟ್ ಥರನೇ ನಿಮಗೆ ಝೂಮ್ ಹೋಗುತ್ತೆ. ಈ ಕ್ಯಾಮ್ರಾಗೆ 300 ರೂಪಾಯಿ ಅಂತ ಹೇಳಿದ್ರು. ಡಿಸ್ಪ್ಲೇ ಮೇಲೆ ನೋಡಿ ಅದೆಷ್ಟು ಸ್ಕ್ರಾಚ್ ಇದೆ. ಈ ಒಂದು ಕ್ಯಾಮ್ರಾ ನೋಡೋಕ್ಕೆ ತುಂಬಾನೇ ವಿಚಿತ್ರವಾಗಿತ್ತು. ನಿಕಾನ್ದು ಬಟನ್ ಇರೋ ಪಾರ್ಟ್ನ ನೀವು ಕಂಪ್ಲೀಟ್ ಆಗಿ ರೊಟೇಟ್ ಮಾಡ್ಕೋಬಹುದು, ಹ್ಯಾಂಡಿ ಕ್ಯಾಮ್ ಥರ. 1 ಹ್ಯಾಂಡ್ ಶೂಟಿಂಗು 2 ಹ್ಯಾಂಡ್ ಶೂಟಿಂಗ್ ಎಲ್ಲ ಆರಾಮಾಗಿ ಮಾಡ್ಕೋಬಹುದು ಇದರಲ್ಲಿ. ಇವಾಗ ಈ ಕ್ಯಾಮ್ರಾ ಕ್ಲಾರಿಟಿ ಅದೇನು ಜಸ್ಟಿಫೈ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಓಕೆ. ಇದ್ರದ್ದು ಪ್ರೈಸು 450 500 ಏನೋ ಹೇಳಿದ್ರು. ಪೋಲೋರಾಯ್ಡ್ ಕ್ಯಾಮ್ರಾ ಅಂತೆ. ನೋಡೋಕ್ಕೆ ಮಕ್ಕಳಾಡೋ ಆಟ ಸಾಮಾನ್ ಥರ ಇದೆ. ಈ ಕ್ಯಾಮ್ರಾ ಮೇಲೆ ನನಗಂತೂ ಡೌಟ್ ಗುರು. ವರ್ಸ್ಟ್ ಅಂದರೆ ವರ್ಸ್ಟ್ ಇರುತ್ತೆ ಕ್ಲಾರಿಟಿ ಮೋಸ್ಟ್ಲಿ. ನಿಕಾನ್ ಕೂಲ್ ಪಿಕ್ಸ್ ಇದು ಒಂದು ರೀತಿ ಸೈಬರ್ ಶಾಟ್ ಕ್ಯಾಮ್ರಾನೇ. 16 ಮೆಗಾ ಪಿಕ್ಸೆಲ್ ಬರ್ತಿತ್ತು ಇದರಲ್ಲಿ. ಆಕ್ಚುಲಿ ಫೋಟೋಗ್ರಫಿ ಕಲಿಬೇಕಂದ್ರೆ ಈ ತರ ಕ್ಯಾಮ್ರಾಸ್ ಇಸ್ಕೊಂಡು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. DSLR ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಅಲ್ವಾ, ಇದಕ್ಕೆ 500 600 ರೂಪಾಯಿ ಹೇಳಿದ್ರು. ನಿಕಾನ್ದು ಇನ್ನೊಂದು DSLR ಕ್ಯಾಮ್ರಾ ಇತ್ತು. ಸೈಬರ್ ಶಾಟ್ ನಿಕಾನ್ ಕೂಲ್ ಪಿಕ್ಸ್ ತರಾನೇ ಇದು DSLR. ಇದರಲ್ಲಿ ಲೆನ್ಸ್ ಅಟ್ಯಾಚ್ ಬಂದ್ಬಿಡುತ್ತೆ, ನೀವು ತೆಗಿಯಕ್ಕಾಗಲ್ಲ. ಡಿಜಿಟಲ್ ಝೂಮ್ಗಿಂತ ಆಪ್ಟಿಕಲ್ ಝೂಮ್ ಎಷ್ಟೋ ಬೆಟರು. ಯಾರೆಲ್ಲ ಅಗ್ರಿ ಮಾಡ್ತೀರಾ ಹೇಳಿ. ಈ ಕ್ಯಾಮ್ರಾ ಪ್ರೈಸು 1500. ಇನ್ನೊಂದು ಕ್ಯಾಮ್ರಾ ಇತ್ತು, ಇದು ನಿಕಾನ್ದೆ, ಬಟ್ ಇದು ಆ ಕ್ಯಾಮ್ರಾ ಅಲ್ಲ, ಇದು ಬೇರೆ. ಇದರಲ್ಲಿ ಡಿಸ್ಪ್ಲೇ ಸ್ವಲ್ಪ ಊಸ್ಟ್ ಆಗಿತ್ತು. ಬಟ್ ಇವೆಲ್ಲ ಪೆನ್ಸಿಲ್ ಬ್ಯಾಟ್ರೀಸು, AA ಬ್ಯಾಟ್ರೀಸ್ ಅಲ್ಲಿ ವರ್ಕ್ ಆಗೋದು. ಸೊ ಬ್ಯಾಟ್ರೀಸ್ ನೀವು ಅವಾಗ ಚೇಂಜ್ ಮಾಡ್ತಾನೆ ಇರಬೇಕು. ರೀಚಾರ್ಜಬಲ್ ತಗೊಂಡ್ರೆ ಮತ್ತೆ ರೀಚಾರ್ಜ್ ಮಾಡ್ತಾನೆ ಇರಬೇಕು. ಈ ಒಂದು ಕೊಡೆಕ್ದು ಕ್ಯಾಮ್ರಾ ವಿಚಿತ್ರವಾಗಿತ್ತು. ಸ್ವಲ್ಪ ಲೆಂತ್ ಜಾಸ್ತಿ, ಡಿಸ್ಪ್ಲೇ ಇಷ್ಟು. ಪ್ರೈಸ್ ಕೇಳಿದ್ದಕ್ಕೆ 250 ರೂಪಾಯಿ ಅಂದ್ರು. ಕ್ಯಾಮ್ರಾದಲ್ಲೂ ಕಲರ್ ಕ್ಯಾಮ್ರಾ. ಇದು ಕೂಡ ಫ್ಯೂಜಿ ಫಿಲಿಮ್ ಅನ್ನೋ ಬ್ರ್ಯಾಂಡ್ದು. ಇದರಲ್ಲಿ ನೀವು ಲೆನ್ಸ್ ನೋಡಿ ಎಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಟೆಕ್ನಿಕ್ ಅನ್ಸುತ್ತೆ. ಇದ್ರ ಪ್ರೈಸ್ ಕೇಳಿದಕ್ಕೆ 800 ರೂಪಾಯಿ ಅಂದ್ಬಿಡೋದಾ. ಕ್ಯಾಮ್ರಾಸ್ಗೆಲ್ಲ ಟಾಟಾ ಬೈ ಹೇಳಿ. ಇವಾಗ ಗಿಂಬಲ್ ನೋಡಿ. ಈ ಗಿಂಬಲ್ ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಾ. ಇದು ಆಕ್ಚುಲಿ DJI ಇದು ರೋನಿನ್ ಅನ್ನೋ ಗಿಂಬಲ್. ಇದನ್ನ ದೊಡ್ಡ ಕ್ಯಾಮ್ರಾಸ್ಗೆ ಉಪಯೋಗಿಸ್ತಾರೆ. ಇದನ್ನ ನಾವು ಸಂಡೇ ಬಜಾರ್ ಇಂದ ಪರ್ಚೇಸ್ ಮಾಡಿದೀವಿ. ಪ್ರೈಸ್ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಇದನ್ನ ಜಾಸ್ತಿ ಅಮೌಂಟ್ ಗೆ ಪರ್ಚೇಸ್ ಮಾಡಿದೀನಿ. ಅಂಡ್ ನನ್ನ ಪ್ರಕಾರ ಅದು ವರ್ತೆ, ಯಾಕಂದ್ರೆ ಆನ್ಲೈನ್ ನಲ್ಲಿ ಪ್ರೈಸ್ ಜಾಸ್ತಿ ಇದೆ ಇದ್ರದ್ದು. ಅಷ್ಟೇ ಅಲ್ಲ, ಇದು ವರ್ಕಿಂಗ್ ಅಲ್ಲೂ ಇದೆ. ಇವಾಗ ನಾನು ಗಿವ್ ಅವೇನ ಹೇಗೆ ಕ್ಲೇಮ್ ಮಾಡ್ಬೇಕಂತ ಹೇಳ್ತೀನಿ. ಗಿವ್ ಅವೇ ಡಿವೈಸ್ ಇದಲ್ಲ, ವಿಡಿಯೋ ಎಂಡ್ ಅಲ್ಲಿ ತೋರಿಸಿರ್ತೀನಿ ಯಾವ ಡಿವೈಸ್ ಅಂತ. ಫಸ್ಟ್ ಪಾಯಿಂಟ್ ಏನಂದ್ರೆ, ನನ್ನ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿರ್ಬೇಕು. ಆ ಒಂದು ಕಮೆಂಟ್ ಟೆಕ್ ರಿಲೇಟೆಡ್, ಮತ್ತೆ ನನ್ನ ವಿಡಿಯೋ ಮೇಕಿಂಗ್ ಸ್ಟೈಲ್, ಹಾಗೆ ನನ್ನ ಕಂಟೆಂಟ್ ನಿಮ್ಗೆ ಹೇಗೆ ಅನ್ಸ್ತು. 1000 ಕಮೆಂಟ್ಸ್ ನಾವು ಟಾರ್ಗೆಟ್ ಆಗಿಡೋಣ. 1000 ಕಮೆಂಟ್ಸ್ ಆಗಿದ್ಮೇಲೆ ಯಾವ ಒಂದು ಕಮೆಂಟ್ ಗೆ ತುಂಬಾ ಲೈಕ್ಸ್ ಇದೆಯೋ ಆ ಒಂದು ವ್ಯಕ್ತಿನ ನಾನು ಚೂಸ್ ಮಾಡಿ ಅವ್ರಿಗೆ ಗಿವ್ ಅವೇ ಕೊಡ್ತೀನಿ. ಗಿವ್ ಅವೇ ರಿಸಲ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ಇವಾಗ ನೀವು ನೋಡ್ತಿರೋದು ಡೆಲ್ಲದು ಒಂದು ಟ್ಯಾಬ್. ಈ ತರ ಇಲ್ಲಿ 2 ಟ್ಯಾಬ್ ಇತ್ತು. ಇನ್ನೊಂದು ಟ್ಯಾಬ್ನ ಎತ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಬ್ರು ಆಲ್ರೆಡಿ ಆ ಟ್ಯಾಬ್ನ ಎತ್ಕೊಂಡು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದ್ರು. ಈ ಟ್ಯಾಬ್ನ ನಾನು ಓಪನ್ ಮಾಡಿ ಚೆಕ್ ಮಾಡಿದೆ. ಇದರಲ್ಲಿ ಡಿಸ್ಪ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ಇನ್ನೊಂದು ಟ್ಯಾಬ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಡಿಸ್ಪ್ಲೇ ಚೆನ್ನಾಗಿತ್ತು. ಪ್ರೈಸ್ ಕೇಳಿದ್ದಕ್ಕೆ 4000ಗಿಂತ 1 ರೂಪಾಯಿ ಕೂಡ ಕಮ್ಮಿ ಇಲ್ಲ ಅಂತ ಫಿಕ್ಸ್ಡ್ ಪ್ರೈಸ್ ಹೇಳ್ಬಿಟ್ರು. ನಾನು ಎಷ್ಟೋ ಬಾರ್ಗೇನ್ ಮಾಡಿ ನೋಡಿದೆ, ಬಟ್ ಯೂಸ್ ಇರಲಿಲ್ಲ. ತುಂಬಾ ಜನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ವಿಡಿಯೋ ಮಾಡಿ ಅಂತಿದ್ದೀರಾ, ಬಟ್ ಅದು ಸಿಗೋದು ತುಂಬಾನೇ ಕಷ್ಟ. ಈ ತರ 1-2 ಸಿಕ್ಕಿದ್ರೇನೆ. ಇವಾಗ ನೀವು ನೋಡ್ಬೋದು, ಇಲ್ಲೊಂದು ದೊಡ್ಡ ಪಿಯಾನೋ ಬಿದ್ದಿದೆ ರೋಡಲ್ಲಿ. ಇದನ್ನ ಮೋಸ್ಟ್ಲಿ ಕೀಬೋರ್ಡ್ ಅಂತಾರೆ ಅನ್ಕೊಂತೀನಿ. ಪ್ರೈಸ್ ಕೇಳಿದ್ದಕ್ಕೆ 10,000 ಅಂತ ಹೇಳಿದ್ರು. ಅದೇ ಅಂಗಡಿಯಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮ್ ಇತ್ತು. ಹೋಮ್ ಥಿಯೇಟರ್ ಜೊತೆ DVD ಪ್ಲೇಯರ್ ಕೂಡ. ಇದು 5-in-1 ಅನ್ಸುತ್ತೆ ಸೋನಿದು. ಸೌಂಡ್ ಎಫೆಕ್ಟ್ ಎಲ್ಲ ಸೋನಿದು ಹೇಳ್ಬೇಕಾ. ಪ್ರೈಸ್ ಕೇಳಿದ್ದಕ್ಕೆ 2500 ಅಂತ ಹೇಳಿದ್ರು. ಮತ್ತೊಂದು ಅಂಗಡಿಯಲ್ಲಿ ಈ ಮೌಸ್ನ ನೋಡಿದೆ. ಆಪಲ್ ಮೌಸು ಎಲ್ಲಾ ವಾರ ಅಟ್ಲೀಸ್ಟ್ ಒಂದಲ್ಲ ಒಂದು ಅಂಗಡಿಯಲ್ಲಿ ಸಿಗುತ್ತೆ ನೋಡಕ್ಕೆ. ಒಂದೊಂದು ಅಂಗಡಿಯಲ್ಲೂ ಒಂದೊಂದು ಪ್ರೈಸ್ ಹೇಳ್ತಾರೆ. ಇದು ನಮ್ಗೆ ಗೊತ್ತಿರೋ ಅಂಗಡಿನೇ. ಅದಾದ್ಮೇಲೆ ಈ ಒಂದು ಮೌಸ್ನ ನೋಡಿದೆ. ಟೈಪ್ ಸಿ ಚಾರ್ಜಿಂಗ್ ಹಿಂದ್ಗಡೆನೆ ಆಪಲ್ ತರಾನೇ, ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತೆ ಯುನೀಕ್ ಆಗಿತ್ತು. ಇದು DPI ಸ್ವಿಚ್ ಎಲ್ಲ ಇದೆ. ಪ್ರೈಸ್ ಕೇಳಿದ್ದಕ್ಕೆ ಕಮ್ಮಿನೇ ಹೇಳಿದ್ರು, 300 ರೂಪಾಯಿ ಏನೋ. ಅದಾದ್ಮೇಲೆ ಈ ಒಂದು ಸ್ಯಾಂಡಿಸ್ಕ್ ಅನ್ನೋ ಬ್ರ್ಯಾಂಡ್ದು MP3 ಪ್ಲೇಯರ್ ನ ಪರ್ಚೇಸ್ ಮಾಡಿದ್ದೆ. ಇದರಲ್ಲಿ ಇನ್ಬಿಲ್ಟ್ 2GB ಬರುತ್ತೆ, ಬಟ್ ಆಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಇದ್ರದ್ದು ನನ್ನ ಹತ್ರ ಚಾರ್ಜರ್ ಇಲ್ಲ. ಇದ್ರದ್ದು ಚಾರ್ಜರ್ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಈ ಒಂದು ಪ್ರಾಡಕ್ಟ್ ಯಾರಿಗಾದ್ರೂ ಬೇಕಿದ್ರೆ ನನಗೆ DM ಮಾಡಿ. ಅದೇ ಅಂಗಡಿಯಲ್ಲಿ ಸ್ಯಾಮ್ಸಂಗ್ದು ಈ ಒಂದು MP3 ಪ್ಲೇಯರ್ ನ ನೋಡಿದೆ. ಇದು ಜಸ್ಟ್ MP3 ಪ್ಲೇಯರ್ ಅಲ್ಲ, ಇದನ್ನ ಆಡಿಯೋ ರೆಕಾರ್ಡರ್ ತರಾನು ಯೂಸ್ ಮಾಡ್ಕೋಬಹುದು. ಪ್ರೈಸ್ ಕೇಳಿದ್ದಕ್ಕೆ 300 ರೂಪಾಯಿ ಅಂತ ಹೇಳಿದ್ರು. ಅಲ್ಲೇ ಈ ಒಂದು ಡಿವೈಸ್ ನ ನೋಡಿದೆ, ಬ್ಲಾಸ್ಟ್ ಅಂತ. ಫಸ್ಟ್ ನಾನು ಇದು ಫೈರ್ ಸ್ಟಿಕ್ ತರ ಇದೆಯಲ್ಲ ಅಂತ ಅನ್ಕೊಂಡೆ, ಬಟ್ ಇದು ಫೈರ್ ಸ್ಟಿಕ್ ಅಲ್ಲ. ಇದು ಏನಕ್ಕೆ ಯೂಸ್ ಆಗುತ್ತೆ? ಗೇಮಿಂಗ್ ಕನ್ಸೋಲಾ? ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ನೀವು ನೋಡ್ತಿರೋದು ಸ್ಮಾರ್ಟ್ ವಾಚ್. ಏನಪ್ಪಾ ಸ್ಮಾರ್ಟ್ ವಾಚ್ ನಾರ್ಮಲ್ ಅಲ್ಲ ಅಂತ ಅನ್ಕೊಳ್ಬಹುದು ನೀವು. ಇದು ಆಕ್ಚುಲಿ ಫಿಟ್ಬಿಟ್ ಸ್ಮಾರ್ಟ್ ವಾಚ್ ಅಲ್ಲ. ನಿಮ್ಗೆ 30,000 40,000 ಇರುತ್ತೆ. ಇದರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಟ್ರಾಪ್ ಇರ್ಲಿಲ್ಲ. ಅದಾದ್ಮೇಲೆ ಈ 2 ಡಿವೈಸ್ ನ ನೋಡಿದೆ. ಇದರಲ್ಲಿ ಒಂದು ಬಂದು ಕ್ಯಾಮ್ರಾ ಮೇಲೆ ಮೌಂಟ್ ಮಾಡೋ ಒಂದು ಫ್ಲಾಶ್ ಅಂತೆ. ಆ ಒಂದು ವೈಟ್ ಪ್ಯಾನೆಲ್ ಏನಿದೆ ಅದನ್ನ ಓಪನ್ ಮಾಡಿದ್ರೆ ಫ್ಲಾಶ್ ಇರುತ್ತೆ. ಕೆಳಗಡೆ ರೊಟೇಟ್ ಮಾಡಿದ್ರೆ ಅದು ಏನೇನೋ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅದ್ರ ಪಕ್ಕ ಒಂದು ಡಿವೈಸ್ ನೋಡ್ತಿದ್ದೀರಲ್ಲ,
ಆ ಡಿವೈಸು ನಾನು ಚೆಕ್ ಮಾಡಿದೆ ಆನ್ಲೈನ್ ಅಲ್ಲಿ. ಆಕ್ಚುಯಲ್ ಪ್ರೈಸ್ 6,000 ರೂಪಾಯಿ, ಡಿಸ್ಕೌಂಟ್ ಅಲ್ಲಿ 2,800 ರೂಪಾಯಿ. ಇದರಲ್ಲಿ ಬ್ಲೂಟೂತ್ ಇಲ್ಲ, ಮತ್ತೇನಕ್ಕೆ ಇದು ಎಷ್ಟು ಕಾಸ್ಟ್ಲಿ? ಈ ಒಂದು ಮೈಕ್ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಅಲ್ಲಿಂದ ಬೇರೆ ಕಡೆ ಹೊರಟ್ವಿ. ಅಲ್ಲಿ ಈ ಮೋಟರೋಲಾದು ವಾಕಿ ಟಾಕಿ ನೋಡಿದೆ. ಇದರಲ್ಲಿ ರೇಂಜ್ ಎಲ್ಲ ಚೆನ್ನಾಗಿರ್ಬೇಕು. ಮೋಟರೋಲಾದಲ್ಲಿ ವಾಕಿ ಟಾಕಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಡಿಸ್ಪ್ಲೇ ಕೂಡ ಇದೆ. ಮೋಸ್ಟ್ಲಿ ಚಾನಲ್ ಎಲ್ಲ ಚೆಕ್ ಮಾಡ್ಬೋದು ಅನ್ಸುತ್ತೆ. ಇದು ಆಕ್ಚುಲಿ ಜೋಡಿಯಲ್ಲಿತ್ತು. ಪ್ರೈಸ್ ಕೇಳಿದ್ದಕ್ಕೆ 2,500 ಕೊಟ್ಟು 2 ತಗೊಂಡೋಗಿ ಅಂದ್ರು. ನಮಗೆ ವಾಚ್ಮ್ಯಾನ್ ಕೆಲ್ಸಕ್ಕೆ ಸೇರ್ಸಲ್ಲ, ಇನ್ನು ಪ್ರೈವೇಟ್ ಡಿಟೆಕ್ಟಿವ್ ಆಗಕ್ಕಾಗುತ್ತಾ? ಬಟ್ ಫಾರ್ ಎ ರೀಸನ್ ವೆಯ್ಟು ಜಾಸ್ತಿ ಇತ್ತು. ಸೊ ಹಲೋ ಮೈಕ್ ಟೆಸ್ಟಿಂಗ್ ಅಂದಮೇಲೆ ಯಾರಿಗೂ ಕೇಳಿಸಿಲ್ಲ ಅಂದರೆ ಇದನ್ನೇ ತಗೊಂಡು ಹೊಡಿಬೋದು. ಅಲ್ಲೇ ಈ ಒಂದು ಐಟಮ್ನ ನೋಡಿದೆ, ಡೈಸನ್ ಅನ್ಕೊಂಡೆ ಫಾರ್ ಎ ಸೆಕೆಂಡು. ಬಟ್ ಯಾವುದೋ ಐ ಲೈಫ್ ಅಂತೆ, ಚೈನೀಸ್ ಬ್ರ್ಯಾಂಡು. ಇದು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರು. ನಾನು ಆ ಕಡೆ ಇದ್ರದ್ದು ನಾಬ್ ತೋರ್ಸೋಕ್ಕಾಗಿಲ್ಲ. ಅಲ್ಲೇ ಈ ಮಿನಿ AC ಇತ್ತು ಕಣ್ರಿ, ಅದೇ ಕೂಲರು. ಗಾಳಿ ಚೆನ್ನಾಗಿ ಬೀಸುತ್ತೆ, ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ಪ್ರೈಸ್ ಕೇಳಿದ್ದಕ್ಕೆ 3,500 ಅಂದ್ರು. ದೊಡ್ಡದೇ ಸಿಗುತ್ತೆ ಅಂತ ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಬಟ್ ಇದು ಶಾರ್ಪ್ ಬ್ರ್ಯಾಂಡದು, ಒಳ್ಳೆ ಬ್ರ್ಯಾಂಡೇ. ಆದರೆ ನನಗೇನಪ್ಪ ಡೌಟ್ ಅಂದರೆ, ವೆಂಟು ಮೇಲಿದೆ. ಸೊ ಮೇಲ್ಗಡೆ ಗಾಳಿ ಬೀಸಿದರೆ ನಮ್ಗೆ ಹೆಂಗೆ ಗಾಳಿ ಬರುತ್ತೆ? ಇದರಲ್ಲಿರೋ ಸೈನ್ಸ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಪ್ಸನ್ ಬ್ರ್ಯಾಂಡ್ ಎಲ್ಲರೂ ಕೇಳಿರ್ತೀರಾ. ಎಪ್ಸೆಲ್ ಬ್ರ್ಯಾಂಡಲ್ಲಿ ಥರ್ಮಲ್ ಪ್ರಿಂಟರು. ಪ್ರೈಸ್ ಕೇಳಿದ್ದಕ್ಕೆ 2,500 ಅಂತ ಹೇಳಿದ್ರು. ಇದ್ರದ್ದು ಹೊಸ ಪ್ರೈಸ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಒಳ್ಳೆ ಬ್ರ್ಯಾಂಡ್ ಅಂತ ಮಾತ್ರ ನನಗೆ ಐಡಿಯಾ ಇದೆ. ಇದು ಒಂದೇ ಪೀಸ್ ಇಲ್ಲ, ಇದೇ ಥರ ಇನ್ನೊಂದು ಪೀಸು ಇತ್ತು. ಇದು ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಮಾಡಲು, ಆದರೆ ಇದು ಕೂಡ ಅಷ್ಟೇ ಎಪ್ಸನ್ದು. ನಿಮಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ಇದು ಸಂಡೇ ಬಜಾರ್ ಮೇನ್ ರೋಡಲ್ಲೇ ಮಾರ್ತಾ ಇದ್ದಾರೆ. ತೋಶಿಬಾದಲ್ಲಿ ಹಾರ್ಡ್ ಡಿಸ್ಕ್ ನೋಡಿದ್ದೀನಿ, ಟ್ಯಾಬ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಟ್ಯಾಬ್ ತುಂಬಾನೇ ದಪ್ಪ ಇತ್ತು. ಬಟ್ ಇದ್ರದ್ದು ಆಂಡ್ರಾಯ್ಡ್ ವರ್ಷನ್ ನಾವು ಚೆಕ್ ಮಾಡಿದ್ವಿ, 4.1. ತುಂಬ ಹಳೇ ಆಂಡ್ರಾಯ್ಡ್ ವರ್ಷನು. ತಗೊಂಡೋಗಿ ವರ್ಕ್ ಆದ್ರೂ ಯೂಸ್ ಇಲ್ಲ. ಈ ಥರ ಆಂಡ್ರಾಯ್ಡ್ ವರ್ಷನ್ಸಲ್ಲಿ ಯೂಟ್ಯೂಬ್ ಪ್ಲೇ ಆಗೋದು ತುಂಬಾ ಕಷ್ಟ. ಇದನ್ನೆಲ್ಲ ತಗೊಂಡೋಗಿ ಸ್ಪೇರ್ ಪಾರ್ಟ್ಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬಟ್ ಡಿಸ್ಪ್ಲೇ ಎಲ್ಲ ಯೂಸ್ ಆಗಲ್ಲ. ಅಲ್ಲೇ ಈ ಒಂದು ಟ್ಯಾಬ್ನ ನೋಡ್ತಾ ಇದ್ದೆ, ಇದು ಲೆನೋವೋದು. ಇದು ಕೂಡ ಅಷ್ಟೇ ಹಳೆ ಆಂಡ್ರಾಯ್ಡ್ ವರ್ಷನು. ಈ ಥರ ಸೇಮ್ ಟ್ಯಾಬ್ಸ್ ಅಲ್ಲಿ ಒಂದು 3-4 ಪೀಸ್ ಇತ್ತು. ಪ್ರೈಸು 500 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಥರ ಕಮ್ಮಿ ಲೋ ಆ್ಯಂಡ್ ಆಂಡ್ರಾಯ್ಡ್ ವರ್ಷನ್ ಇರೋ ಟ್ಯಾಬ್ಸ್ನ ತಗೊಂಡೋಗಿ ಏನಾದರೂ ಮಾಡೋಕ್ಕಾಗುತ್ತಾ, ಯೂಸ್ಫುಲ್ಲಾ ಅಂತ ಕಮೆಂಟ್ ಮಾಡಿ. ಅಲ್ಲೇ ಈ ಒಂದು ಡಿವೈಸ್ನ ನೋಡಿದೆ. ಇದು ಏನು, ಇದು ಗೇಮಿಂಗ್ ಸ್ಟಿಕ್ಕಾ? ಮೈಕ್ರೋಸಾಫ್ಟ್ ಬ್ರ್ಯಾಂಡ್ ಇದು. ನೋಡೋಕ್ಕೇನೋ ಗೇಮಿಂಗ್ ಸ್ಟಿಕ್ ಥರನೇ ಇದೆ. ಬಟ್ ಇದು ಯಾವುದಕ್ಕೆ, ಎಕ್ಸ್ಬಾಕ್ಸ್ ಯೂಸ್ ಆಗುತ್ತಾ? ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್, ಕ್ವೆಶನ್ಸ್ ಇದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ನ ಮೇಲ್ಗಡೆ ಕೊಟ್ಟಿರ್ತೀನಿ. ಇವಾಗ ನೀವು ನೋಡ್ತಿರೋ ಟೇಪ್ ರಿಕಾರ್ಡರು ಅಥವಾ ಪಾಕೆಟ್ ರೇಡಿಯೋ ಟೋಟಲ್ ಆಗಿ ವಿಚಿತ್ರವಾಗಿತ್ತು. ನೀವೇ ನೋಡ್ಬೋದು, ಸೂಟ್ ಕೇಸ್ ತರ ಇದೆ ಇದು. ಆ ಮೇಲ್ಗಡೆ ಇರೋ ಬಟನ್ಸ್ ನ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಸೂಟ್ ಕೇಸ್ ತರ ಓಪನ್ ಆಗುತ್ತೆ. ಹೆಂಗೆಲ್ಲ ಕಂಡಿಡಿತಾರೆ ಗುರು. ಇದ್ರದ್ದು ಪ್ರೈಸು 300 ರೂಪಾಯಿ. ಇದು ಆಕ್ಚುಲಿ ತುಂಬಾ ದೊಡ್ಡ ಸೈಜ್ ಸ್ಪೀಕರು, ಕ್ರಿಯೇಟಿವ್ ಬ್ರ್ಯಾಂಡ್ದು. ಪ್ರೈಸ್ ಕೇಳಿದ್ದಕ್ಕೆ 600 ರೂಪಾಯಿ ಅಂತ ಹೇಳ್ತಾ ಇದ್ರು. ಫಾರ್ ಎ ಚೇಂಜ್ ಇದರಲ್ಲಿ ಬ್ಯಾಟ್ರಿ ಹಾಕೋ ಆಪ್ಷನ್ ಇದೆ. ಅಂಡ್ ಇನ್ನೊಂದೇನಂದ್ರೆ ಇದರಲ್ಲಿ ಬ್ಲೂಟೂತ್ ಇಲ್ಲ, ಸೊ ತಗೊಂಡು ಯೂಸ್ ಇಲ್ಲ. ಬೇಕಾದ್ರೆ ಕಂಪ್ಯೂಟರ್ ಸ್ಪೀಕರ್ ತರ ಯೂಸ್ ಮಾಡ್ಕೋಬಹುದು ಅಷ್ಟೇ. ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋದಾಗ ಈ ಒಂದು ಡಿವೈಸ್ ಕಣ್ಣಿಗೆ ಕಾಣಿಸ್ತು. ಇದು ಆಕ್ಚುಲಿ ಒಂದು MP3 ಪ್ಲೇಯರ್. ಇದರಲ್ಲಿ ಇನ್ಬಿಲ್ಟ್ ಆಗಿ ಹಾರ್ಡ್ ಡಿಸ್ಕ್ ಬಂದ್ಬಿಡುತ್ತೆ, 20 GB ಅಂತೆ. ಈ ಒಂದು ಅಂಗಡಿಯಲ್ಲಿ ಯಾವ ಐಟಮ್ ತಗೊಂಡ್ ಪ್ರೈಸ್ ಕೇಳಿದ್ರು ಬಾಯಿ ಬಂದಂಗ್ ಪ್ರೈಸ್ ಹೇಳ್ತಾನೆ. ಇದಕ್ಕೆ 3,500 ಅಂತ ಹೇಳ್ತಾ ಇದ್ದ. 3,500 ತಗೊಂತಾರ ಯಾರಾದ್ರೂ? ಇನ್ನೊಂದು ಅಂಗಡಿಯಲ್ಲಿ ಈ ಮಲ್ಟಿಮೀಟರ್ ನೋಡಿದೆ. ಆಕ್ಚುಲಿ ಮಲ್ಟಿಮೀಟರ್ ಸಂಡೇ ಬಜಾರಲ್ಲಿ ಅಲ್ಲಲ್ಲಿ ಸಿಗುತ್ತೆ. ಬಟ್ ಈ ಒಂದು ಮಲ್ಟಿಮೀಟರ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಬ್ರ್ಯಾಂಡ್ ಹೆಸರು ಫ್ಲೂಕ್ ಅಂತೆ. ಪ್ರೈಸ್ ಕೇಳಕ್ ಹೋಗಿಲ್ಲ. ಆಕ್ಚುಲಿ ನಾನು ಮಲ್ಟಿಮೀಟರ್ ಬೇಕಿತ್ತು, ಬಟ್ ಬಜೆಟ್ ಪ್ರಾಬ್ಲಮ್ ತಗೊಂಡಿಲ್ಲ. ಆಪಲ್ ಮೌಸ್ ಹೆಂಗ್ ನೋಡಕ್ ಸಿಗುತ್ತೋ ಅದೇ ತರ ಆಪಲ್ ಕೀಬೋರ್ಡು ನಮ್ಗೆ ನೋಡಕ್ ಸಿಗುತ್ತೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇದು ಬ್ಯಾಟ್ರಿ ಹಾಕಿ ಯೂಸ್ ಮಾಡೋ ಥರ ಕೀಬೋರ್ಡು. ನಮಗೂ ಬ್ಯಾಟ್ರಿಗೂ ಆಗ್ಬರಲ್ಲ ಕಣ್ರಿ. ಈ ಒಂದು ಐಟಮ್ ಆ್ಯಕ್ಚುಲಿ ಶೇವರ್ ಅಂತ ನನಗೆ ಗೊತ್ತಿರಲಿಲ್ಲ. ಮ್ಯಾಟಲ್ಲಿ ಇರಬೇಕಾದ್ರೆ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ನಾನು ಸೆಂಟ್ ಬಾಟಲ್ ಅಂದ್ಕೊಂಡೆ, ಎತ್ತಿ ನೋಡಿದ್ರೆ ಶೇವರು. ಹಿಂದ್ಗಡೆಯಿಂದ ನೋಡಿ ಶೇವರ್ ಥರ ಕಾಣಿಸ್ತಾ ಇದೆಯಾ? ಇವಾಗ ನೀವು ನೋಡ್ತಿರೋ ಡಿವೈಸು ಹೆಲ್ತ್ ಚೆಕ್ ಮಾಡೋ ಡಿವೈಸ್, ಮನುಷ್ಯರ ಹೆಲ್ತ್ ಅಲ್ಲ. ಇದರಲ್ಲಿ ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ನ ಹೆಲ್ತ್ ಚೆಕ್ ಮಾಡ್ಬೋದು. ಇದರಲ್ಲಿ ಪಲ್ಸ್ ಮಾನಿಟರ್ ಥರನೇ ಎಲೆಕ್ಟ್ರಾನಿಕ್ ಐಟಮ್ಸ್ದು ವೇವ್ಸ್ ಎಲ್ಲ ತೋರಿಸುತ್ತೆ. ಸೊ ಅದರದ್ದು ಹೆಲ್ತ್ ಗೊತ್ತಾಗುತ್ತೆ. ಇವಾಗ ನೀವು ಮತ್ತೊಂದು ಐಪ್ಯಾಡ್ನ ನೋಡ್ತಾ ಇದ್ದೀರಾ. ಈ ಒಂದು ಐಪ್ಯಾಡ್ ಪ್ರೈಸ್ ಬಂದ್ಬಿಟ್ಟು 3,500 ಅಂತ ಹೇಳಿದ್ರು. ಆದರೆ ಆ್ಯಸ್ ಯೂಶುವಲ್ ಪ್ರಾಬ್ಲಮ್, ಇದು ಆನ್ ಆಗ್ತಾ ಇದೆ ಬಟ್ ಇದರಲ್ಲಿ ಲಾಕ್ ಇದೆ. ನಾನು ಹೇಳೋದು ಒಂದೇ ವಿಷಯ, ಲಾಕ್ ಇರೋ ಐಪ್ಯಾಡ್ಸು ಐಫೋನ್ಸು ತಗೊಳಕ್ ಹೋಗ್ಬೇಡಿ. ಮತ್ತೊಂದು ಅಂಗಡಿಯಲ್ಲಿ ಈ ಕೂಲಿಂಗ್ ಫ್ಯಾನ್ ನೋಡ್ತಾ ಇದ್ದೆ. ಪ್ರೈಸ್ ಕೇಳಿದ್ದಕ್ಕೆ 500 ರೂಪಾಯಿ ಅಂದರು. ಬಟ್ ಇದು ಆನ್ಲೈನಲ್ಲೂ ಕಮ್ಮಿಗೆ ಸಿಗುತ್ತೆ. ಇದರಲ್ಲಿ ಒಂದು ವಿಷಯ ಏನಂದ್ರೆ ಇದು BLDC ಮೋಟರ್. ಸೊ BLDC ಮೋಟರ್ ಏನಂದ್ರೆ ನಿಮಗೆ ನಾಯ್ಸ್ ಅಷ್ಟು ಬರಲ್ಲ ಅಂಡ್ ನಿಮಗೆ ಜಾಸ್ತಿ ಪವರು ಬೇಕಾಗಿರಲ್ಲ.
ಅಲ್ಲೇ ಈ ಒಂದು ಬ್ಯೂಟಿಫುಲ್ ಕ್ಯೂಟ್ ಆಗಿರೋ ಸ್ಪೀಕರ್ ನ ನೋಡಿದೆ. ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು. ಸರಿ ಕೊಡಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಎತ್ತಿ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆಯಲ್ಲ ನೋಡಕ್ಕೆ. ಪಕ್ಕದ ಅಂಗಡಿಯಲ್ಲಿ ಈ ಒಂದು ಬ್ಯಾಟ್ರಿನ ನೋಡಿದೆ. ಇದನ್ನ ಒಂಥರ UPS ಅನ್ಬೋದು. ಇದನ್ನ ಇಟ್ಕೊಂಡು ಕೆಲವು ಡಿವೈಸಸ್ ನ ನೀವು ಚೆಕ್ ಮಾಡ್ಕೋಬಹುದು. ಅದ್ ಬಿಟ್ರೆ ಇದ್ರ ಪರ್ಪಸ್ ನನ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಾದ್ಮೇಲೆ ಈ ಒಂದು ಡಿವೈಸ್ ನೋಡಿದೆ. ಮಾಲು, ಮೆಟ್ರೋ ಸ್ಟೇಷನ್ ಎಲ್ಲೋದ್ರು ಇದನ್ನ ಇಟ್ಕೊಂಡೆ ಅಲ್ಲಿ ಅಳ್ಳಾಡ್ಸೋದು. ಈ ಒಂದು ಮೆಟಲ್ ಡಿಟೆಕ್ಟರ್ ನ 300 ರೂಪಾಯಿಗೆ ಮಾರ್ತಾ ಇದ್ರು. ನಮಗೆ ಇದ್ರದ್ದು ಯೂಸ್ ಇಲ್ಲ ಬಿಡಿ. ಇದನ್ನ ಇಟ್ಕೊಂಡು ಮೆಟಲ್ ಹಂಟಿಂಗು ಮಾಡಕ್ಕಾಗಲ್ವಂತೆ. ಬಜಾರ್ಗೆ ಏನೇನೆಲ್ಲ ಬರುತ್ತೆ ಅಂತ ತೋರ್ಸ್ತಾ ಇದೀನಿ. ಕ್ಯಾಬಿನೆಟ್ ಮಾತ್ರ ಇಲ್ಲ, ಇದು ಸೆಟ್ ಜೊತೆ ಇತ್ತು. ಈ ಒಂದು ಮದರ್ ಬೋರ್ಡ್ ಏನೋ ಹಳೇದೆ. Windows 7 ರೆಡಿ ವಿತ್ ಗ್ರಾಫಿಕ್ಸ್ ಕಾರ್ಡ್ ಅಂತೆ. ಪ್ರೈಸ್ ಕೇಳಿದ್ದಕ್ಕೆ 4000 ಅಂದ್ರು. 4000ಕ್ಕೆ ಇದು ವರ್ತಿಲ್ಲ ಗುರು. ಅದರಲ್ಲೂ Windows 7 ಬೇರೆ. ಮತ್ತೊಂದು ಅಂಗಡಿಯಲ್ಲಿ ಅಮೆಝಾನ್ ಟ್ಯಾಬ್ ಒಂದು ನೋಡಿದೆ. ಅಮೆಝಾನ್ ಟ್ಯಾಬ್ ಇಲ್ಲ ಕಿಂಡಲ್ ತರಾನ ಅಂತ ಗೊತ್ತಿಲ್ಲ. ಇದು ಕೇಳಿದ್ದಕ್ಕೆ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಬಟ್ ನಾವು ಆನ್ ಮಾಡಿ ಚೆಕ್ ಮಾಡಿಲ್ಲ. ಇದೊಂದು ಇಯರ್ಬಡ್ಸ್ ಬಟ್ ನೋಡಕ್ ಡಿಫ್ರೆಂಟ್ ಆಗಿತ್ತು. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೀವೇ ನೋಡಿದ್ರಾ? ಒಳ್ಳೆ ವೀಣೆ ತರ ಇದೆಯಲ್ಲ. ಇದು ಇಯರ್ ಇಯರ್ಬಡ್ಸ್ ಬಟ್ ಯಾವ್ದೋ ಚೈನೀಸ್ ಬ್ರ್ಯಾಂಡ್ ಗುರು. ಅಲ್ಲಿಂದ ಮತ್ತೊಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಈ ಆಪಲ್ದು ಐಪಾಡ್ ಇತ್ತು. ಇದರಲ್ಲಿ ಆಲ್ರೆಡಿ ಸಾಂಗ್ಸ್ ಎಲ್ಲ ಇತ್ತು. ಬಟ್ ಡಿಸ್ಪ್ಲೇ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಇತ್ತು. ಇದು ಆಕ್ಚುಲಿ 80 GB. ಪ್ರೈಸ್ ಕೇಳಿದ್ದಕ್ಕೆ 4000 ಇಂದ ₹1 ಕಮ್ಮಿ ಇಲ್ಲ ಅಂದ್ರು. ಫೈನಲಿ 2000 ಕೇಳಿದ್ವಿ ಬಟ್ ಅವ್ರು ಒಪ್ಕೊಂಡೇ ಇಲ್ಲ. ಅದಕ್ಕೆ ನಾನು ತಗೊಂಡಿಲ್ಲ, ಹಂಗೆ ಇಟ್ಬಿಟ್ಟೆ. ಬಟ್ ಡಿಸ್ಪ್ಲೇ ಏನಾದ್ರು ಚೆನ್ನಾಗಿತ್ತಿದ್ರೆ ಅವ್ರು ಕೇಳಿದ ರೇಟಿಗೆ ನಾನು ಇದನ್ನ ತಗೊಂತಾ ಇದ್ದೆ. ಯಾಕಂದ್ರೆ ಇದು ವರ್ತ್ ಗುರು. ನಮ್ ಜೊತೆ ಬಂದವರೊಬ್ರು ಈ ಒಂದು ಕಾರ್ನ ಪರ್ಚೇಸ್ ಮಾಡಿದ್ರು. ತಗೊಂಡಲ್ಲೇ ರೋಡಲ್ಲಿ ಓಡಿಸ್ತಾ ಇದ್ರು. ಇದನ್ನ 600 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಈ ಕಾರ್ಗೆ 600 ರೂಪಾಯಿ ವರ್ತಿಲ್ಲ ಗುರು. ಇದ್ರಲ್ಲಿ ಆಕ್ಚುಲಿ ರೇಂಜ್ ಅಷ್ಟಿರಲ್ಲ. ಸುಮ್ನೆ ರಿಮೋಟ್ ಕಾರ್ನ ಓಡಿಸಿ ನೋಡ್ಬೇಕು ಅಂದ್ರೆ ಇದು ಓಕೆ. ನೀವೇ ನೋಡಿ ರಿಮೋಟ್ ಹೆಂಗಿದೆ ಅಂತ. ಬರ್ತಿರ್ಬೇಕಾದ್ರೆ ಈ ಒಂದು ಮಾನಿಟರ್ ಕಾಣಿಸ್ತು. ನಾನು ಇದನ್ನ ಆಲ್ ಇನ್ ಒನ್ ಅನ್ಕೊಂಡೆ. ಬಟ್ ಇದು ಆಲ್ ಇನ್ ಒನ್ ಅಲ್ಲ, ನಾರ್ಮಲ್ ಮಾನಿಟರೇ. ತುಂಬಾ ಹಳೇದು. ಪ್ರೈಸ್ ಕೇಳಿದ್ದಕ್ಕೆ 1500 ಅಂತ ಹೇಳಿದ್ರು. ಮತ್ತೆ ಇದರಲ್ಲಿ ವರ್ಕಿಂಗ್ ಇದೆಯಾ ಇಲ್ವಾ ಅಂತ ಗ್ಯಾರಂಟಿನೂ ಇಲ್ಲ ಅಂತ ಹೇಳಿದ್ರು. ಈ ಒಂದು ಫೋನ್ ನ ಒಂದು ಅಂಗಡಿಯಲ್ಲಿ ನೋಡಿದೆ. ನಾರ್ಮಲ್ ಕೀಪ್ಯಾಡ್ ಅನ್ಕೊಂಡ್ರೆ ಓಪನ್ ಮಾಡಿದ್ರೆ ಈ ತರ ಇದೆ. ಸಕ್ಕತ್ತಾಗಿದೆಯಲ್ಲ ಇದು. ಬಟ್ ಫ್ರಂಟ್ ಡಿಸ್ಪ್ಲೇ ಉಷ್ಟು ಸ್ಲೈಡ್ ಮಾಡಿ ಈ ಡಿಸ್ಪ್ಲೇ ನೋಡಿದ್ರು ಡೌಟ್ ಹೊಡಿತಾ ಇದೆ. ಆನೂ ಆಗ್ತಾ ಇಲ್ಲ. ಅಂಗಡಿಯವನು ಪ್ರೈಸ್ ಎಷ್ಟು ಹೇಳಿರ್ಬೋದು ಇದಕ್ಕೆ? 4500 ಅಂತೆ. ನೀನ್ ಎಷ್ಟು ಬಾರ್ಗೇನ್ ಮಾಡಿದ್ರು ಕೊಡಲ್ಲ, ಅಷ್ಟೇ ಫಿಕ್ಸ್ಡ್ ಪ್ರೈಸ್ ಅಂತ ಬೇರೆ ಹೇಳ್ಬಿಟ್ಟ ಫಸ್ಟೇ. ಅಷ್ಟು ಪ್ರೈಸ್ ಕೊಟ್ಟು ಡಿಸ್ಪ್ಲೇ ಹೋಗಿರೋ ಫೋನ್ನ ತಗೊಂಡು ನಾನೇನು ಮಾಡಲಿ? ಫೈನಲಿ ನೀವು ನೋಡ್ತಿರೋ ಪ್ರಾಡಕ್ಟು ಇದೇನೆ. ನಾನು ಗಿವ್ ಅವೇಲ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಆಕ್ಚುಲಿ ನೋಕಿಯಾ ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ಇದ್ದಿದ್ದು ಬ್ಯಾಟ್ರಿ ಊದ್ಕೊಂಡಿತ್ತು, ಸೊ ಬಿಸಾಕ್ಬಿಟ್ಟೆ. ಸೊ ಇದು ಯಾರಿಗ ಹೋಗಿ ಸೇರುತ್ತೋ ನೀವು ಒಂದು ಬ್ಯಾಟ್ರಿ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕು. ಬಾಕಿ ಇದು ವರ್ಕಿಂಗ್ ಅಲ್ಲಿದೆ. ಇದಕ್ಕೊಂದು ಶಾರ್ಟ್ಸ್ ವಿಡಿಯೋ ಬೇಗನೆ ಬರುತ್ತೆ. ಅದರಲ್ಲಿ ವರ್ಕಿಂಗ್ ಇರೋದನ್ನ ತೋರಿಸ್ಬಿಡ್ತೀನಿ ನಾನು. ಬ್ಯಾಟ್ರಿ ಮಾತ್ರ ನೀವು ಹಾಕೊಳ್ಳಿ. ಇದು ಒಂದು FM ಪ್ಲಸ್ MP3 ಪ್ಲೇಯರ್. ಮೆಮರಿ ಕಾರ್ಡ್ ಹಾಕಿ ಹಾಡ್ ಕೇಳಬಹುದು. ಗಿವ್ ಅವೇ ವಿನ್ನರ್ ನ ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ವಿನ್ನರ್ ಯಾರಿದ್ದೀರಾ ಅವ್ರು ಸಂಡೇ ಬಜಾರ್ ಬಂದು ಕಲೆಕ್ಟ್ ಮಾಡಿದ್ರೆ ಇನ್ನ ಬೆಟರ್ ಆಗಿರುತ್ತೆ. ನನಗೂ ಈಸಿ ಆಗಿರುತ್ತೆ. ಇದೀಗ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೋಸ್ಕರ ಆದಷ್ಟು ಶಾರ್ಟ್ಸ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಟಾಟಾ, ಬಾಯ್ ಬಾಯ್.